Bharatiya Janata Party sanskar, our culture is not to see this nation as tukde tukde with those who chant the slogan of Bharat ke tukde honge inshallah inshallah. ಮಿಸ್ಟರ್ ತೇಜಸ್ವಿ ಸೂರ್ಯ ಅವರೇ, ಸುಳ್ಳು ಹೇಳೋದೇ ನಿಮ್ಮ ಬಂಡವಾಳನ. ದಕ್ಷಿಣ ಭಾರತ ವರ್ಸಸ್ ಕೇಂದ್ರ ಸರ್ಕಾರ ಅದು ಬಿಡಿ ಹೋಗ್ಲಿ, ಕರ್ನಾಟಕ ವರ್ಸಸ್ ಕೇಂದ್ರ ಅಂತ ಬಂದಾಗಲೂ ಕೇಂದ್ರದ ಗುಲಾಮರಂತೆ ಮಾತನಾಡ್ತೀರಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? More than 25 national institutions today allow for regional language examination. If I want to apply for CRPF, I can do it in writing examination in Kannada, in Telugu. Narendra Modi is also providing more seats and more proportion. ಡಿಲಿಮಿಟೇಷನ್ ಮಾಡೋದ್ರಿಂದ ಸೌತ್ ಇಂಡಿಯಾಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದೀರಲ್ವಾ? ಯಾವತ್ತಾದರೂ ಸರಿಯಾದ ಅಂಕಿಅಂಶಗಳನ್ನು ನೋಡಿದ್ದೀರಾ? ಮೋದಿ ಬಂದ ಮೇಲೆ ಕರ್ನಾಟಕಕ್ಕೆ ಒಳ್ಳೆಯದಕ್ಕಿಂತ ಕೆಟ್ಟದ್ದಾಗಿದ್ದೇ ಜಾಸ್ತಿ. ನಿಮ್ಮಂತಹ ಸಂಸದರು ಏನನ್ನು ಬೇಕಾದರೂ ಸಮರ್ಥನೆ ಮಾಡ್ಕೋತೀರಾ ಅಲ್ವಾ? ಅದಕ್ಕೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದಾಗಲೂ ಕೂಡ ಬಾಯಿ ಮುಚ್ಕೊಂಡಿರ್ತೀರ. ವೀಕ್ಷಕರೇ ನಮಸ್ಕಾರ, ಇದನ್ನ.comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬ್ಳಿ. ಈ ವಿಡಿಯೋದಲ್ಲಿ ತೇಜಸ್ವಿ ಸೂರ್ಯ ಅವರು ಸೌತ್ ಇಂಡಿಯಾಗೆ, ಅದರಲ್ಲೂ ಕರ್ನಾಟಕಕ್ಕೆ ಮಾಡುತ್ತಿರುವ ಅನ್ಯಾಯದ ಬಗ್ಗೆ ಮತ್ತು ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಅವರು ಹೇಳಿರುವ ಸುಳ್ಳುಗಳು ಯಾವುದನ್ನೋದನ್ನು ಸ್ವಲ್ಪ ಎಕ್ಸ್ಪೋಸ್ ಮಾಡಲಾಗಿದೆ. ಪೂರ್ತಿ ವಿಡಿಯೋವನ್ನು ಒಮ್ಮೆ ನೋಡಿ. ಮಿಸ್ಟರ್ ತೇಜಸ್ವಿ ಸೂರ್ಯ, ನೀವು ಒಳ್ಳೆ ಮಾತುಗಾರ ಕಣ್ರಿ, ಅದೇ ನಿಮ್ಮ ಪ್ಲಸ್ ಪಾಯಿಂಟ್. ಆದರೆ ದಕ್ಷಿಣ ಭಾರತ ವರ್ಸಸ್ BJP ಸರ್ಕಾರ ಅದು ಹೋಗಲಿ ಬಿಡಿ, ಕರ್ನಾಟಕ ವರ್ಸಸ್ ಕೇಂದ್ರ ಸರ್ಕಾರ ಅಂತ ಬಂದಾಗಲೂ ಕೂಡ ಮತ ಹಾಕಿರುವ ಕನ್ನಡ ನಾಡಿನ ಜನರನ್ನು ಬಿಟ್ಟು ಕೇಂದ್ರದ ಗುಲಾಮರಂತೆ ಮಾತನಾಡ್ತೀರಾ. ಅದಕ್ಕೆ ಅನೇಕ ಉದಾಹರಣೆಗಳಿವೆ ನಮ್ಮ ಕಣ್ಮುಂದೆ. ಬಜೆಟ್ ವಿಚಾರ ಆಗಿರ್ಬೋದು, ಟ್ಯಾಕ್ಸ್ ವಿಚಾರ ಆಗಿರ್ಬೋದು, ಈಗ ಡಿಲಿಮಿಟೇಷನ್ ವಿಚಾರದಲ್ಲೂ ಕೂಡ ದಕ್ಷಿಣ ಭಾರತಕ್ಕೆ, ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಅನ್ಯಾಯವಾಗ್ತಿರುವಾಗಲೂ ಕೂಡ ಕೇಂದ್ರದ ಗುಲಾಮರಂತೆ ಮಾತನಾಡ್ತೀರಲ್ವಾ? ಸ್ವಲ್ಪನೂ ನಿಮಗೆ ನಾಚಿಕೆ ಆಗಲ್ವೇನ್ರಿ? ಇದೇ ಏಪ್ರಿಲ್ 16ರಿಂದ 18ರವರೆಗೆ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಲು ವಿಶೇಷ ಅಧಿವೇಶನವನ್ನು ಕರೆದಿತ್ತು. ಆದರೆ ಮಹಿಳಾ ಮೀಸಲಾತಿಯ ನೆಪದಲ್ಲಿ ಇದೇ ಕೇಂದ್ರ ಸರ್ಕಾರ ಡಿಲಿಮಿಟೇಷನ್ ಅಂದರೆ ಲೋಕಸಭೆಯ ಕ್ಷೇತ್ರಗಳ ಪುನರ್ವಿಂಗಡಣೆಯ ಮಸೂದೆಯನ್ನು ಜಾರಿ ಮಾಡಲು ಕೂಡ ಹೊರಟಿತ್ತು. ನಿನ್ನೆ ನಡೆದ ವೋಟಿಂಗ್ನಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಗೆ ಸೋಲಾಗಿದೆ. ಆ ಚರ್ಚೆಯಲ್ಲಿ ಕರ್ನಾಟಕದಿಂದ ಆಯ್ಕೆಯಾದ BJPಯ ಸಂಸದ ತೇಜಸ್ವಿ ಸೂರ್ಯ ಅವರು ಮಾತನಾಡಿದ್ದಾರೆ. ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ. ಆದರೆ ಅವರು ಅನೇಕ ಸುಳ್ಳುಗಳನ್ನು ಹೇಳಿದ್ದಾರೆ. ಆ ಸುಳ್ಳುಗಳು ಏನು ಅನ್ನೋದನ್ನು ಈಗ ಸ್ವಲ್ಪ ಎಕ್ಸ್ಪೋಸ್ ಮಾಡೋಣ. ಅವ್ರು ಮಾತನಾಡಿರುವ ವಿಡಿಯೋವನ್ನು ಒಮ್ಮೆ ನೋಡ್ಕೊಂಡು ಬನ್ನಿ ನೀವು. The argument that is repeatedly made is that the Narendra Modi government is bringing in this proposal to somehow create a disadvantage for the southern Indian states. Nothing at all, Speaker sir, can be farther more than truth than this particular assertion. Speaker sir, I want to say that we come from the Bharatiya Janata Party. Bharatiya Janata Party sanskar, our culture, is not to see this nation as tukde tukde. The culture of this party is not to side with those who chant the slogan of Bharat ke tukde honge inshallah inshallah. This is not the culture of the Bharatiya Janata Party. ತೇಜಸ್ವಿ ಸೂರ್ಯ ಅವರೇ, ನೀವು ಹೇಳ್ತಿರೋದೇನು? ಭಾರತೀಯ ಜನತಾ ಪಾರ್ಟಿಯನ್ನು ಹೊರತುಪಡಿಸಿ ಉಳಿದೆಲ್ಲ ರಾಜಕೀಯ ಪಕ್ಷಗಳು ಭಾರತವನ್ನು ತುಂಡು ತುಂಡಾಗಿ ನೋಡ್ತಾ ಇವೆ. ನೀವು ಮಾತ್ರ ಭಾರತವನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಒಂದೇ ಅಂತ ನೋಡ್ತಿದ್ದೀರಾ ಅಂತ ಅಲ್ವಾ? ಹಾಗಾದರೆ ಮಿಸ್ಟರ್ ಸೂರ್ಯ ಅವರೇ, ಜನ ಹೊರಗಡೆ ನಿಮ್ಮನ್ನು ಏನಂತ ಕರೀತಾರೆ ಅಂತ ಗೊತ್ತಾ ನಿಮಗೆ? ಅದನ್ನು ನಾವು ಹೇಳಿ ನಮ್ಮ ಬಾಯಿ ಹಾಕಿ ಹೊಲಸು ಮಾಡ್ಕೊಳ್ಳೋಣ. ನೀವು ಈ ಥರ ಮಾತನಾಡಿ ಇಡೀ ಭಾರತದ ಏಕತೆಗೆ ಧಕ್ಕೆ ತರೋಕ್ಕೆ ಹೊರಟಿದ್ದೀರಾ ಅಲ್ವಾ? ಅದಕ್ಕೆ ಜನ ನಿಮಗೆ ಹಾಕಿ ಕರೆಯೋದು. ಮೊದಲನೇದಾಗಿ, ಭಾರತ ಅಂದರೆ ಏನಂತ ಅಂದ್ಕೊಂಡಿದ್ದೀರಾ ನೀವು? ಒಂದು ಭಾಷೆ, ಒಂದು ನೆಲ, ಒಂದು ಜಲ, ಎಲ್ಲವೂ ಒಂದೇ ಆಗಿರಬೇಕು ಅಂತ ಏನಾದರೂ ಬಯಸ್ತಾ ಇದ್ದೀರಾ ಅಂತ? ಒಂದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಡೀ ಜಗತ್ತಿನಲ್ಲಿ ವಿಶೇಷವಾದ ಅನೇಕ ಭಾಷೆಗಳನ್ನು, ಅನೇಕ ರೀತಿಯ ಆಹಾರ ಪದ್ಧತಿಗಳನ್ನು, ಅನೇಕ ವೇಷಭೂಷಣಗಳನ್ನು, ಹೀಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶ ಅದು ಯಾವುದಾದ್ರೂ ಇದೆ ಅಂದರೆ ಅದು ಭಾರತ ಮಾತ್ರ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಮಿಸ್ಟರ್ ಸೂರ್ಯ ಅವರೇ, ನಿಮ್ಮ RSS ಗುರು ಸಾವರ್ಕರ್ ಹೇಳುವ ಸಿದ್ಧಾಂತವಾದ ಹಿಂದಿ, ಹಿಂದೂ, ಹಿಂದೂಸ್ತಾನನ್ನು ಭಾರತ ಅಂತ ನೋಡೋಕ್ಕೆ ಹೊರಟಿದ್ದೀರಾ ಹೇಗೆ? ಇದೇ ಸೂರ್ಯ ಅವರ ಇನ್ನೊಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬನ್ನಿ.
More than 25 national institutions today allow for regional language examination. If I want to apply for CRPF, I can do it in writing examination in Kannada, in Telugu, which was not the case when the Congress party was ruling. We have respected language, we have provided more development, and today Narendra Modi is also providing more seats and more proportion allotment to the southern Indian state by protecting the South's voice in the total parliament, the floor of the house. ಮಿಸ್ಟರ್ ಸೂರ್ಯ ಏನು ಹೇಳಿದ್ ನೀವು? ಮೋದಿ ಸರ್ಕಾರ ಬಂದ ಮೇಲೆ ನಾವು ಪರೀಕ್ಷೆಗಳನ್ನು ಕನ್ನಡದಲ್ಲೂ ಬರಿಬೋದು, CRPF ಎಕ್ಸಾಮನ್ನು ಹಿಂದಿ ಇಂಗ್ಲೀಷ್ ಜೊತೆ ಕನ್ನಡದಲ್ಲೂ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ. ಸೂರ್ಯ ಅವರೇ, ಇದನ್ನು ನೋಡಿ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗಲ್ಲ ಕಣ್ರಿ. ಕಳೆದ ತಿಂಗಳು, ತುಂಬ ದಿನಗಳ ಹಿಂದೆ ಬೇಡ ಸ್ವಾಮಿ, ರೈಲ್ವೆ ಪರೀಕ್ಷೆ ಎಕ್ಸಾಮು ನಿಗದಿಯಾಗಿತ್ತು. ಅದರಲ್ಲೂ ಡಿ ಗ್ರೂಪ್ ನೌಕರರ ಪರೀಕ್ಷೆ ನಿಗದಿಯಾಗಿತ್ತು. ಆ ಪರೀಕ್ಷೆ ಎಸ್ಪೆಷಲಿ ಕರ್ನಾಟಕದ ರೈಲ್ವೆಯಲ್ಲಿಯೇ ಕೆಲಸ ಮಾಡೋಕ್ಕೆ. ಗ್ರೂಪ್ ಎ ಅಥವಾ ಗ್ರೂಪ್ ಬಿ ಆದರೆ ಬಿಡಿ ಅನ್ಬೋದು. ಗ್ರೂಪ್ ಡಿ ಹುದ್ದೆಗೂ ನಿಮ್ಮದೇ ಕೇಂದ್ರ ಸರ್ಕಾರ ಕನ್ನಡವನ್ನು ಕೈಬಿಟ್ಟಿತ್ತು. ಕೇವಲ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಪರೀಕ್ಷೆಯನ್ನು ನಡೆಸೋಕೆ ಹೊರಟಿತ್ತು. ಆಗ ಎಲ್ಲೋಗಿದ್ರಿ ನೀವು? ಇಡೀ ರಾಜ್ಯಾದ್ಯಂತ ರೈಲ್ವೆ ಪರೀಕ್ಷೆಯ ವಿರುದ್ಧ ದೊಡ್ಡ ಪ್ರತಿಭಟನೆಗಳು ನಡೆದವು. ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಮಾಡಿದ್ವು. ಆಗ ಎಲ್ಲೋಗಿದ್ರಿ ನೀವು? ಆಗ ಯಾಕೆ ಕೇಳಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಕನ್ನಡದಲ್ಲೂ ಪರೀಕ್ಷೆ ಕೊಡಿ ಅಂತ? ಕನ್ನಡಿಗರಿಗೆ ಅನ್ಯಾಯವಾಗುವಾಗ ನೀವು ಬರೋದೇ ಇಲ್ಲ. ಯಾಕೆ ಹೇಳ್ರಿ? ನೀವು ಕೇಂದ್ರದ ಗುಲಾಮರಲ್ವಾ? ತೇಜಸ್ವಿ ಸೂರ್ಯ ಅವರೇ, ಎರಡೆರಡು ನಿಲುವನ್ನು ಯಾಕ್ರಿ ಇಟ್ಕೊಳ್ತೀರಾ ನೀವು? ಈಗ ನಾವು ಡಿಲಿಮಿಟೇಷನ್ ವಿಚಾರಕ್ಕೆ ಬರೋಣ. ನೀವು ಮಾತನಾಡುವಾಗ ಏನು ಹೇಳಿದ್ದು? ಡಿಲಿಮಿಟೇಷನ್ ಆದರೆ ದಕ್ಷಿಣಕ್ಕೆ ಯಾವುದೇ ಅನ್ಯಾಯ ಆಗೋದಿಲ್ಲ ಅಂತ ಅಲ್ವಾ? ಅದರಲ್ಲಿ ಇನ್ನೊಂದನ್ನು ಹೇಳಿದ್ದೀರಾ, ಮೋದಿ ಸರ್ಕಾರ ಬಂದ ಮೇಲೆ ಕರ್ನಾಟಕಕ್ಕೆ ಬಹಳ ಅನುಕೂಲ ಆಗಿದೆ ಅಂತ. ಅದು ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಇಂಥ ಸುಳ್ಳು ಹೇಳೋಕ್ಕೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? 15th ಫೈನಾನ್ಸ್ ಕಮಿಷನ್ನಿಂದ ಕರ್ನಾಟಕಕ್ಕೆ ಆದ ಅನ್ಯಾಯದ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಎಲ್ಲ ಕಡೆ ಚರ್ಚೆ ಕೂಡ ನಡೆದಿದೆ. ಅದರಲ್ಲೂ ಟ್ಯಾಕ್ಸ್ ವಿಚಾರದಲ್ಲಿ ಕರ್ನಾಟಕಕ್ಕೆ ಆದ ಅನ್ಯಾಯ ಎಲ್ರಿಗೂ ಗೊತ್ತಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡಿದರು. ನಮಗೆ ಬರಬೇಕಾದ ತೆರಿಗೆ ಪಾಲನ್ನು ಸರಿಯಾಗಿ ಕೊಡಿ ಅಂತ ಕೇಳಿದರು. ಆದರೂ ಇದುವರೆಗೂ ಕೊಟ್ಟಿಲ್ಲ. ಮಿಸ್ಟರ್ ಸೂರ್ಯ ಅವರೇ, ನೀವು ನಿಜಕ್ಕೂ ಒಳ್ಳೆಯ ರಾಜಕಾರಣಿ ಏನಾದರೂ ಆದರೆ, ಅದರಲ್ಲೂ ಕರ್ನಾಟಕದ ಮತದಾರರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿಲ್ಲ ಅಂತ ಮಾಧ್ಯಮಗಳ ಮುಂದೆ ಬಂದು ಪ್ರೂವ್ ಮಾಡಿ. ಇನ್ನು ಡಿಲಿಮಿಟೇಷನ್ ವಿಚಾರದಲ್ಲಿ ಸ್ವಲ್ಪ ಫ್ಯಾಕ್ಟ್ ನೋಡೋಣ. ತೇಜಸ್ವಿ ಸೂರ್ಯ ಹೇಳಿದ್ದೇನು, ಫ್ಯಾಕ್ಟ್ ಇರೋದೇನು ಅಂತ. ಈ ಡಿಲಿಮಿಟೇಷನ್ ವ್ಯವಸ್ಥೆ ಜಾರಿಗೆ ಬಂದಿದ್ದು ಒಬ್ಬ ವ್ಯಕ್ತಿಗೆ ಒಂದು ಓಟಿಗೆ ಒಂದೇ ಮೌಲ್ಯ ಅಂತ. ಇದರಂತೆ ಪ್ರತಿ ಶಾಸನ ಸಭೆ ಆಗಿರ್ಬೋದು ಅಥವಾ ಲೋಕಸಭೆ ಕ್ಷೇತ್ರಗಳ ಪ್ರತಿನಿಧಿ ದೇಶದಾದ್ಯಂತ ಹೆಚ್ಚು ಕಡಿಮೆ ಒಂದೇ ಪ್ರಮಾಣದ ಮತದಾರರನ್ನು ಪ್ರತಿನಿಧಿಸುವಂತಾಗಬೇಕು. ಅದನ್ನು ಆಧರಿಸಿ ಪ್ರತಿ ರಾಜ್ಯಗಳ ಶಾಸನ ಸಭೆ ಮತ್ತು ಲೋಕಸಭೆಯ ಸ್ಥಾನಗಳನ್ನು ನಿಗದಿಪಡಿಸೋದು ಡಿಲಿಮಿಟೇಷನ್ ಹಿಂದಿನ ಪ್ರಜಾತಾಂತ್ರಿಕ ಉದ್ದೇಶ. ಈಗ ಕೇಂದ್ರ ಸರ್ಕಾರ ಡಿಲಿಮಿಟೇಷನ್ ಮಾಡೋಕ್ಕೆ ಹೊರಟಿರೋದು 2011ರ ಗಣತಿಯನ್ನು ಆಧರಿಸಿ. ಅದರಂತೆ ಏನಾದರೂ ಮಾಡಿದರೆ ದಕ್ಷಿಣದ ರಾಜ್ಯಗಳಿಗೆ ಯಾವ ಮಟ್ಟದಲ್ಲಿ ಅನ್ಯಾಯ ಆಗುತ್ತೆ ಅಂದರೆ 23% ಇದ್ದಂತಹ ಲೋಕಸಭೆಯ ಕ್ಷೇತ್ರಗಳು 20%ಗೆ ಇಳಿತದೆ. ಇದನ್ನು ನಾವು ನಂಬರ್ಸಲ್ಲಿ ನೋಡುವುದ್ರ ಜೊತೆಗೆ ನಾವು ಪರ್ಸೆಂಟ್ ವಿಚಾರದಲ್ಲೂ ನೋಡಬೇಕಾಗ್ತದೆ. ಇನ್ನು BJP ಬಲಿಷ್ಠವಾಗಿರುವ ಹಿಂದಿ ಭಾಗದ ರಾಜ್ಯಗಳ ಪ್ರಾತಿನಿಧ್ಯ 38%ನಿಂದ 43%ಗೆ ಏರಿಕೆ ಆಗ್ತದೆ. ಇದರಿಂದ BJP ತನ್ನ ವಿರೋಧಿ ಪಕ್ಷಗಳು ಪ್ರಬಲವಾಗಿರುವ ದಕ್ಷಿಣದ ರಾಜ್ಯಗಳನ್ನು ನಿರ್ಲಕ್ಷ್ಯ ಮಾಡಿದರೂ ಕೂಡ ಅಧಿಕಾರದಲ್ಲಿ ಮುಂದುವರಿಬೋದು, ಯಾವುದೇ ಬಿಲ್ಗಳನ್ನು ಆರಾಮಾಗಿ ಪಾಸ್ ಮಾಡ್ಬೋದು. ಈಗ ನೋಡಿ, ಉದಾಹರಣೆಗೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ 15.44 ಕೋಟಿ ಮತದಾರರು ಇದ್ದರು. ಉತ್ತರ ಪ್ರದೇಶಕ್ಕೆ ನೀಡಿರುವ ಒಟ್ಟು ಲೋಕಸಭೆಯ ಸ್ಥಾನ ಎಷ್ಟು ಅಂತಂದರೆ 80. ಅಂದರೆ ಉತ್ತರ ಪ್ರದೇಶದಲ್ಲಿ ಒಬ್ಬ ಲೋಕಸಭೆಯ ಪ್ರತಿನಿಧಿ ಸರಾಸರಿ 19.30 ಲಕ್ಷ ಜನರನ್ನು ಪ್ರತಿನಿಧಿಸ್ತಾರೆ. ಇನ್ನು ಅದೇ ರೀತಿ 2024ರ ಲೋಕಸಭೆ ಚುನಾವಣೆ ತಮಿಳುನಾಡನ್ನು ಹೋಲಿಸಿ ನೋಡಿದರೆ ತಮಿಳುನಾಡಿನಲ್ಲಿ 6.24 ಕೋಟಿ ಮತದಾರರು ಇದ್ದರು. ತಮಿಳುನಾಡಿಗೆ ನೀಡಿರುವ ಒಟ್ಟು ಲೋಕಸಭೆಯ ಸ್ಥಾನ ಎಷ್ಟಂತ ಹೇಳಿದರೆ 39. ಅಂದರೆ ತಮಿಳುನಾಡಿನಲ್ಲಿ ಒಬ್ಬ ಲೋಕಸಭೆಯ ಪ್ರತಿನಿಧಿ ಸರಾಸರಿ 16 ಲಕ್ಷ ಜನರನ್ನು ಪ್ರತಿನಿಧಿಸ್ತಾರೆ. ಇದರಿಂದ ಲಾಜಿಕಲ್ ಆಗಿ ಉತ್ತರ ಪ್ರದೇಶದ ಮತದಾರರ ಮತದಾನದ ಮೌಲ್ಯ ತಮಿಳುನಾಡಿನ ಮತದಾರರ ಮೌಲ್ಯಕ್ಕಿಂತ ಕಡಿಮೆ ಆಗಿಬಿಡ್ತದೆ. ಆದ್ದರಿಂದ ಡಿಲಿಮಿಟೇಷನ್ ವ್ಯವಸ್ಥೆ ಇದನ್ನು ಸರಿಪಡಿಸಿ ದೇಶದಾದ್ಯಂತ ಸರಾಸರಿ ತಲಾ 10 ಲಕ್ಷಕ್ಕೋ 15 ಲಕ್ಷಕ್ಕೋ ಒಬ್ಬರು ಲೋಕಸಭೆಯ ಪ್ರತಿನಿಧಿ ಅಂತ ಮಾಡಬೇಕಿತ್ತು. ಆದರೆ ಇದರಿಂದ ಜನಸಂಖ್ಯೆ ಹೆಚ್ಚಿರುವ ರಾಜ್ಯಗಳ ಪ್ರಾತಿನಿಧ್ಯ ಹೆಚ್ಚಾಗ್ತದೆ, ಜನಸಂಖ್ಯೆ ನಿಯಂತ್ರಣ ಮಾಡಿರುವ ನಮ್ಮಂತಹ ದಕ್ಷಿಣ ಭಾರತದ ರಾಜ್ಯಗಳ ಪ್ರಾತಿನಿಧ್ಯ ಕಡಿಮೆ ಆಗ್ತದೆ. ಆದರೆ ಮೋದಿ ಸರ್ಕಾರ ಈ ಯಾವುದೇ ಪರಿವಿಲ್ಲದೆ ಡಿಲಿಮಿಟೇಷನನ್ನು ತನ್ನ ಫ್ಯಾಸಿಸ್ಟ್ ಸರ್ವಾಧಿಕಾರದ ಮುಂದುವರಿಕೆಗೆ ತಕ್ಕಂತೆ ಬಳಸ್ತಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಮಿಸ್ಟರ್ ಸೂರ್ಯ ಅವರೇ,
ನಿಮ್ಮ ಪಕ್ಷದಲ್ಲಿಯೇ ಒಂಥರ ಗೊಂದಲ ಇದೆ ಅಲ್ವೇನ್ರಿ? ಅಮಿತ್ ಶಾ ಅವರು ಒಂದು ಮಾತು ಹೇಳ್ತಾರೆ, ನೀವೊಂದು ಮಾತು ಹೇಳ್ತೀರಾ. ಅಮಿತ್ ಶಾ ಅವ್ರು ಏನು ಹೇಳ್ತಾರೆ, ನಾವು ಪ್ರತಿ ರಾಜ್ಯಕ್ಕೂ 50% ಹೆಚ್ಚಿಸ್ತೀವಿ ಅಂತ. ನೀವು ಹೇಳ್ತೀರಾ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಬೇಕಂದ್ರೆ ಈಗ ಇರುವ 545ರಿಂದ 850 ಮಾಡಿದರೆ ಮಹಿಳಾ ಮೀಸಲಾತಿಯು ಜಾರಿಯಾಗುತ್ತೆ ಮತ್ತು ಡಿಲಿಮಿಟೇಷನ್ ಕೂಡ ಆಗುತ್ತೆ ಮತ್ತು ದಕ್ಷಿಣದ ರಾಜ್ಯಗಳಿಗೆ ನ್ಯಾಯಯುತವಾಗಿ ಸಿಗುತ್ತೆ ಅಂತ. ಅದರಲ್ಲಿ ಒಂದು ಸಮಸ್ಯೆ ಇದೆ, ಅದನ್ನು ತೇಜಸ್ವಿ ಸೂರ್ಯ ಅವರು ಗಮನಿಸಿಲ್ಲ ಅನಿಸುತ್ತೆ. ಈಗ ತಮಿಳುನಾಡಿನಲ್ಲಿರೋದು 39 ಕ್ಷೇತ್ರಗಳಲ್ವಾ? ನೀವು ಅಂದರೆ ಅಮಿತ್ ಶಾ ಅವರು ಹೇಳಿದ ರೀತಿಯಲ್ಲಿ 50% ಜಾಸ್ತಿ ಮಾಡಬೇಕು ಅಂದರೆ 39ರಿಂದ 59 ಆಗಬೇಕು ಅಥವಾ 60 ಆಗಬೇಕು. ಆದರೆ ನೀವು ಕೊಡ್ತಿರೋದೆಷ್ಟು ತಮಿಳುನಾಡಿಗೆ? 11 ಕ್ಷೇತ್ರಗಳನ್ನು, ಒಟ್ಟು 50 ಕ್ಷೇತ್ರಗಳನ್ನು ಮಾಡ್ತಿದ್ದೀರಾ. ಈಗ ಅದೇ ಉತ್ತರ ಪ್ರದೇಶದ ವಿಚಾರವನ್ನು ತಗೊಳ್ಳಿ. BJP ಪ್ರಾಬಲ್ಯ ಇರೋ ಈ ಉತ್ತರ ಪ್ರದೇಶದಲ್ಲಿ ಈಗ ಇರೋದೆಷ್ಟು? 80 ಲೋಕಸಭೆಯ ಕ್ಷೇತ್ರಗಳು. ಕೇಂದ್ರ ಸರ್ಕಾರ ಕೊಡ್ತಿರೋದು ಉತ್ತರ ಪ್ರದೇಶಕ್ಕೆ ಎಷ್ಟು? 58 ಹೆಚ್ಚುವರಿ ಕ್ಷೇತ್ರಗಳನ್ನು. ಅಲ್ಲಿಗೆ 138 ಕ್ಷೇತ್ರಗಳು ನೀವು ಕೊಡ್ತಾ ಇದ್ದೀರಾ. ಅಂದರೆ ಅಮಿತ್ ಶಾ ಅವರು ಹೇಳ್ದಂಗೆ 50% ಎಲ್ಲ ರಾಜ್ಯಗಳಿಗೂ ಮಾಡಿದರೆ ಉತ್ತರ ಪ್ರದೇಶಕ್ಕೆ ಯಾಕೆ ಜಾಸ್ತಿ ಸಿಗಬೇಕು? ಉತ್ತರ ಪ್ರದೇಶಕ್ಕೆ 50% ಲೆಕ್ಕದಲ್ಲಿ ಕೊಟ್ಟರೆ ಎಷ್ಟು ಸಿಗಬೇಕು? 80ರಿಂದ 120 ಆಗಬೇಕು. ಆದರೆ ನೀವು ಕೊಡ್ತಿರೋದು 138 ಕ್ಷೇತ್ರಗಳನ್ನು. ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಇಷ್ಟು ದೊಡ್ಡ ಸುಳ್ಳನ್ನು ಹೇಳೋಕ್ಕೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಇದರಿಂದ ದಕ್ಷಿಣದ ರಾಜ್ಯಗಳಿಗೆ ಅಂದರೆ ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಈ ರಾಜ್ಯಗಳಿಗೆ ಆಗುವ ಅನ್ಯಾಯದ ಬಗ್ಗೆ ಮಾತನಾಡೋದೇ ಇಲ್ಲ. ಇನ್ನು ಕೇರಳದ ವಿಚಾರವನ್ನು ತಗೊಳ್ಳೋಣ. ಈಗ ಇರೋದು ಕೇರಳದಲ್ಲಿಷ್ಟು 20 ಲೋಕಸಭೆ ಕ್ಷೇತ್ರಗಳು. ನೀವು ಕೊಡೋಕ್ಕೆ ಹೊರಟಿರೋದು 3 ಹೆಚ್ಚುವರಿ ಕ್ಷೇತ್ರಗಳನ್ನು. ಅಂದರೆ ಅಮಿತ್ ಶಾ ಅವರು ಹೇಳಿದಾಗೆ 50% ಜಾಸ್ತಿ ಆಗಬೇಕು ಅಂದರೆ ಕೇರಳಕ್ಕೆ 20ರಿಂದ 30 ಸಿಗಬೇಕು. ಆದರೆ ನೀವು ಕೊಡೋಕೆ ಹೊರಟಿರೋದು 3 ಕ್ಷೇತ್ರಗಳನ್ನು, ಅಂದರೆ 23 ಮಾಡ್ತೀರಾ. ಏನು ಹೇಳಿದ್ರು ಜನ ನಂಬ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ ಮತ್ತು ನಿಮ್ಮ BJP ಪಕ್ಷದವ್ರು ಅಂದ್ಕೊಂಡಿದ್ದೀರಾ ಹೇಗೆ? ಅಮಿತ್ ಶಾ ಅವರು ಒಂದನ್ನು ಹೇಳ್ತಾರೆ, ನೀವೊಂದು ಮಾತನ್ನು ಹೇಳ್ತೀರಾ. ದಕ್ಷಿಣ ಭಾರತಕ್ಕೆ ಅದರಲ್ಲೂ ಕರ್ನಾಟಕಕ್ಕೂ ಸಹ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನ್ಯಾಯವಾಗ್ತಿದ್ರು ನೀವು ಏನೂ ಆಗಿಲ್ಲ ಅನ್ನೋ ಥರ ಸಮರ್ಥನೆ ಮಾಡ್ಕೊತೀರಾ. ಕೇಂದ್ರದ ಗುಲಾಮರಂತೆ ವರ್ತಿಸ್ತೀರಾ. ನಿಮಗೆ ಓಟ್ ಹಾಕಿರೋದು ಕನ್ನಡಿಗರೇ ಹೊರತು ಹಿಂದಿ ರಾಜ್ಯಗಳ ಜನ ಅಲ್ಲ. ಇದರಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಅಂದರೆ ದಕ್ಷಿಣದ ರಾಜ್ಯಗಳಿಗೆ ಯಾಕೆ ಅನ್ಯಾಯ ಆಗುತ್ತೆ ಅಂತ ನೋಡಿದರೆ, ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳನ್ನು ಹೆಚ್ಚಿಸೋಕೆ ಏನಾದರೂ ನೋಡಿದರೆ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿರುವ ದಕ್ಷಿಣದ ರಾಜ್ಯಗಳು ಮತ್ತೆ ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಇದೇ ಹಿಂದಿ ಬೆಲ್ಟ್ ರಾಜ್ಯಗಳಾದ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಅವರಿಗೆ ಮತ್ತೆ ಸಿಕ್ಕಾಪಟ್ಟೆ ಜಾಸ್ತಿ ಕ್ಷೇತ್ರಗಳು ಸಿಗ್ತವೆ. ಅದರಲ್ಲೂ ನೀವು ಹೇಳ್ತಿರೋದೇನು 2011ರ ಜನಗಣತಿ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತೀವಿ ಅಂತ ಅಲ್ವಾ? 2011ರ ಜನಗಣತಿ ಪ್ರಕಾರ ದಕ್ಷಿಣದ ರಾಜ್ಯಗಳ ಜನಸಂಖ್ಯೆ ತುಂಬ ಕಡಿಮೆ ಇದೆ ಮತ್ತು ದಕ್ಷಿಣದ ಎಲ್ಲ 5 ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದಾವೆ. ಈಗ ಡಿಲಿಮಿಟೇಷನಿಂದ ದಕ್ಷಿಣದ ರಾಜ್ಯಗಳಿಗೆ ಮತ್ತೆ ಅನ್ಯಾಯವಾಗ್ತದೆ ಹೊರತು ಯಾವುದೇ ರೀತಿಯ ನ್ಯಾಯ ಸಿಗೋದಿಲ್ಲ. ಈ ವರ್ಷ ಜನಗಣತಿಯನ್ನು ಆರಂಭ ಮಾಡಿದ್ದೀರಲ್ವಾ? ಅದರ ಫಲಿತಾಂಶ ಮುಂದಿನ ವರ್ಷ ಬರ್ತದೆ ಅಲ್ವಾ? ಅದರ ಪ್ರಕಾರ ಅದನ್ನೇ ಆಧಾರವಾಗಿಟ್ಕೊಂಡು ಡಿಲಿಮಿಟೇಷನ್ ಮಾಡೋ ಬದಲು 2011ರ ಜನಗಣತಿಯ ಲೆಕ್ಕವೇ ಬೇಕು ಅಂತ ಹೇಳ್ತಿರೋದಾದರೂ ಯಾಕೆ? ಇದರ ಹುನ್ನಾರ ಆದರೂ ಏನು? ಅಂದರೆ ನಿಮ್ಮ ಹುನ್ನಾರ ಇಷ್ಟೇ ಸಿಂಪಲ್. ಯಾವುದೇ ಬಿಲ್ಲನ್ನು ಪಾಸ್ ಮಾಡೋಕ್ಕೆ ಕೇಂದ್ರದಲ್ಲಿ ಸಿಂಪಲ್ ಮೆಜಾರಿಟಿ ಇದ್ದರೆ ಸಾಕು ಅಂತ ಅದೆಲ್ಲರಿಗೂ ಗೊತ್ತಿದೆ. ಅದಕ್ಕೆ BJP ಹೋಲ್ಡ್ ಇರುವ ಹಿಂದಿ ಬೆಲ್ಟ್ ರಾಜ್ಯಗಳಿಗೆ ಹೆಚ್ಚಿನ ಸೀಟ್ ಏನಾದರೂ ಕೊಟ್ಟರೆ ದಕ್ಷಿಣ ರಾಜ್ಯಗಳಲ್ಲಿ ವಿರೋಧ ಪಕ್ಷಗಳು ಇದ್ದರೂ ಕೂಡ ಬಿಲ್ಲನ್ನು ನಾವು ಆರಾಮಾಗಿ ಪಾಸ್ ಮಾಡ್ಬೋದು ಅನ್ನೋದೇ ನಿಮ್ಮ ಇದರ ಉದ್ದೇಶ ಮತ್ತು ಹುನ್ನಾರ. ಒಟ್ಟಾರೆಯಾಗಿ ನಿಮಗೆ ದಕ್ಷಿಣದ ರಾಜ್ಯಗಳು ಲೆಕ್ಕಕ್ಕೆ ಇಲ್ಲದಂತೆ ಮಾಡೋಕ್ಕೆ ಹೊರಟಿದ್ದೀರಾ. ಇನ್ನು ಮಿಸ್ಟರ್ ಸೂರ್ಯ, ನಿಮಗೆ ನಿಜಕ್ಕೂ ಸೌತ್ ಇಂಡಿಯಾದ ಬಗ್ಗೆ ಕಾಳಜಿ ಇದ್ದರೆ, ಅದರಲ್ಲೂ ನಿಮಗೆ ಓಟ್ ಹಾಕಿರುವ ಕನ್ನಡಿಗರ ಬಗ್ಗೆ ಏನಾದರೂ ಸ್ವಲ್ಪನಾದರೂ ಕಾಳಜಿ ಇದ್ದರೆ ಸರಿಯಾದ ಮಾಹಿತಿಯನ್ನು ಕೊಡಿ. ಕೇಂದ್ರ ಸರ್ಕಾರದ ಗುಲಾಮರಂತೆ ವರ್ತಿಸೋದನ್ನು ಬಿಟ್ಬಿಡಿ ಮೊದಲು. ಈಗಾಗಲೇ ಸಾಮಾಜಿಕ ಮಾಧ್ಯಮದಲ್ಲಿ ಓಪನ್ ಚಾಲೆಂಜ್ ಹಾಕಿ ತುಂಬ ಜನ ನಿಮಗೆ ಚರ್ಚೆ ಮಾಡೋಕ್ಕೆ ಕರೀತಾ ಇದ್ದಾರೆ. ಧೈರ್ಯವಿದ್ದರೆ ಸರಿಯಾದ ಅಂಕಿಅಂಶಗಳನ್ನು ಇಟ್ಕೊಂಡು ಚರ್ಚೆಗೆ ಬನ್ನಿ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ತಲುಪುವಂತೆ ನೋಡ್ಕೊಳ್ಳಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.